ನಾನು ನಿಮ್ಮ ಮನೆಯ ಮಗಳು ರಮ್ಯಾ ಮಾಡುವ ನಮಸ್ಕಾರಗಳು ರೀ. ಸವಿ ಪಾಕಧಾಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ರೀ. ನಾನಿವತ್ತು ಚಿಕನ್ ಕಬಾಬನ್ನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲಿ ಅತ್ಯಂತ ಸುಲಭವಾಗಿ ರುಚಿಕರವಾಗಿ ಮಾಡ್ತಾ ಇದ್ದೀನಿ ರೀ. ಇದಕ್ಕೆ ನಾನು ಅರ್ಧ ಕಿಲೋ ಚಿಕನನ್ನು ತೆಗೆದುಕೊಂಡಿನಿ ರೀ. ತುಂಬ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು ರೀ. 4 ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನ್ ಫುಡ್ ಕಲರ್, ರೆಡ್ ಫುಡ್ ಕಲರ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಮೊಟ್ಟೆ, 1 ದೊಡ್ಡ ಗಾತ್ರದ ಲಿಂಬೆ ಹಣ್ಣಿನ ಹುಳಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 5 ರಿಂದ 6 ಹಸಿಮೆಣಸಿನಕಾಯಿ, ಕರಿಬೇವಿನ ಎಸಳು, 1/4 ಬಟ್ಟಲು ಕಾರ್ನ್ಫ್ಲೋರ್ ಹಿಟ್ಟು. ಈಗ ನಾನು ಒಂದು ಬೌಲನ್ನು ತಗೊಂಡು ಅದಕ್ಕೆ 1/4 ಬಟ್ಟಲು ಕಾರ್ನ್ಫ್ಲೋರ್ ಹಿಟ್ಟು, 4 ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಫುಡ್ ಕಲರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮನೆಯಲ್ಲೇ ಕಬಾಬ್ ಪೌಡ್ರನ್ನು ತಯಾರು ಮಾಡ್ಕೊಂಡಿನಿ ರೀ. ಇದಿಷ್ಟನ್ನು ಹಾಕಿ ಮನೆಯಲ್ಲೇ ತಯಾರು ಮಾಡಿಕೊಂಡ ಕಬಾಬ್ ಪೌಡರ್ ರೀ ಇದು. ಮತ್ತು 10 ರೂಪಾಯಿದ್ದು ಕಬಾಬ್ ಪೌಡ್ರ್ ಎಕ್ಸ್ಟ್ರಾ ಅದನ್ನು ಹಾಕ್ಕೊಂಡಿದ್ದೀನಿ ರೀ. ಪರ್ಫೆಕ್ಟಾಗಿ ಎಕ್ಸ್ಟ್ರಾ ಆಗಿ ಜ್ಯೂಸಿಯಾಗಿ ಬರುತ್ತೆ ಅಂತ ರೀ. ಈಗ ನಾನು ಅರ್ಧ kg ಚಿಕನನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ಮುಳುಗೋಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅರ್ಧ ಗಂಟೆಯನ್ನು ನೆನೆಯಲು ಇಟ್ಟಿದ್ದೆ ರೀ. ಅರ್ಧ ಗಂಟೆ ಆದ ಮೇಲೆ ನೀರನ್ನು ಬಸೋದು ಅದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲಿಂಬೆ ಹುಳಿ ಮತ್ತು ನಾವು ತಯಾರಿಸಿಕೊಂಡಂತಹ ಕಬಾಬ್ ಪೌಡರನ್ನು ಮತ್ತು 10 ರೂಪಾಯಿ ಪ್ಯಾಕೆಟ್ ಕಬಾಬ್ ಪೌಡರನ್ನು, ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಮತ್ತು 2 ಮೊಟ್ಟೆ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ರೀ. ನಾನು ಮನೆಯಲ್ಲೇ ತಯಾರಿಸಿಕೊಂಡಂಥ ಕಬಾಬ್ ಪೌಡ್ರ್ ಅದನ್ನೂ ಹಾಕ್ತಾಯಿದ್ದೀನಿ ಮತ್ತು 10 ರೂಪಾಯಿ ಪ್ಯಾಕೆಟ್ ಕಬಾಬ್ ಪೌಡ್ರ್ ಅದನ್ನೂ ಹಾಕ್ತಾಯಿದ್ದೀನಿ. ಪರ್ಫೆಕ್ಟ್ ರುಚಿ ಕೊಡುತ್ತೆ ರೀ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ವಾವ್ ಅಂತಾನೆ ಹೇಳ್ಬೋದು ರೀ. ಇದನ್ನು ನಾನು ತಯಾರಿಸಿಕೊಂಡಂತಹ ಮಿಶ್ರಣವನ್ನು 1 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ರೀ. 1 ಗಂಟೆ ಆದ ನಂತರ ಎಣ್ಣೆ ಕಾಯಕ್ಕಿಟ್ಟಿದ್ದೆ ರೀ. ಎಣ್ಣೆ ಕಾದ ನಂತರ ಈ ಥರ ಒಂದೊಂದೇ ಪೀಸನ್ನು ಹಾಕ್ತಾ ಇದ್ದೀನಿ ರೀ. ಇದು ಮಿನಿಮಮ್ 3 ನಿಮಿಷ ಯಾವುದೇ ಸ್ಪೂನನ್ನು ಯೂಸ್ ಮಾಡಬೇಡಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಹಾಕ್ರಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಪೀಸನ್ನು ಹಾಕ್ರಿ. ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ರೀ. ಅದು ಮೇಲೆ ಅದನ್ನು ನೆಂಚ್ಕೊಂಡು ತಿಂತಾ ಇದ್ರೆ ರುಚಿನೇ ಬೇರೆ, ತುಂಬ ರುಚಿ ಇರುತ್ತೆ ಅಂತ ಹೇಳ್ಬೋದು ರೀ. ರೆಸ್ಟೋರೆಂಟ್ ಸ್ಟೈಲಲ್ಲೇ ನೀವು ತಿಂದಾಗ ಜ್ಯೂಸಿಯಾಗಿ ಪರ್ಫೆಕ್ಟಾಗಿ ಎಳೆಯಾಗಿ ಅದೇ ರುಚಿ ಕೊಡುತ್ತೆ ರೀ. ನೀವು ಮನೆಯಲ್ಲೇ ತಯಾರಿಸಿಕೊಂಡಂಥ ಕಬಾಬ್ ಪೌಡ್ರನ್ನು ಹಾಕಿ 10 ರೂಪಾಯಿ ಪ್ಯಾಕೆಟಲ್ಲೇ ತುಂಬ ಬೆಲೆ ಬಾಳೋದನ್ನು ಮನೆಯಲ್ಲೇ ಸುಲಭವಾಗಿ ಅದೇ ರುಚಿ ಕೊಡುವಂಥ ಕಬಾಬನ್ನು ನೀವು ಸವಿಯಬೋದು ರೀ. 3 ನಿಮಿಷಗಳ ಕಾಲ ಸ್ಪೂನ್ ಯೂಸ್ ಮಾಡಬೇಡಿ. 3 ನಿಮಿಷ ಆದ ನಂತರ ಸ್ಪೂನನ್ನು ಯೂಸ್ ಮಾಡಿ. ಹೈ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಹಾಕಿ ನಂತರ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ರಿ. ಈಗ ಸ್ವಲ್ಪ ಕರಿಬೇವಿನ ಹೆಸಳನ್ನು ಸುಟ್ಕೊಂಡು ಮೇಲೆ ಉದುರಿಸ್ಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಂಡ್ಬಿಟ್ಟು ಮೆಣಸಿನ್ಕಾಯಿ ಮತ್ತು ಕರಿಬೇವು ಅದ್ರ ಮೇಲೆ ಹಾಕೊಂಡ್ಬಿಟ್ಟು ಈರುಳ್ಳಿ ಮತ್ತು ಲಿಂಬೆ ಹಣ್ಣು ಹಿಂಡ್ಕೊಂಡು ತಿಂತಾ ಇದ್ದರೆ ವಾವ್ ಅಬ್ಬಾ, ಇಂಥ ರುಚಿ ನೀವು ಎಲ್ಲಿ ತಿಂದಿರಂಗಿಲ್ಲ. ನೀವು ಖಂಡಿತ ಮಾಡ್ತೀರಾ. ಥ್ಯಾಂಕ್ ಯು.